ಈಗ ಅಡ್ಮಿನಿಸ್ಟ್ರೇಷನ್ ಯಾರು ಅವರಿಗೆ ಉತ್ತರ ಕೊಡ್ತೇವೆ. ಅವರಿಗೆ ಕೇಳ್ತೀವಿ ಅಂತ ನಿನ್ ಬಂದ್ರೆ ಮತ್ತೆ ಆಡಳಿತ ಕಮಿಟಿ ಬರಲಿಲ್ಲ ಜನದಾಗ ಏನ್ ಬಂತಿದ್ರು ಸಚಿವರಿಗೆ ಅವ್ರ ಚೇರ್ಮನ್ ಸೀಟಿನ ಗೌರವ ಕೊಡ್ತಾರೆ. ನಾವು ಸರ್ಕಾರ ಆಡೋ ಬಗ್ಗೆ ಆಯ್ತು, ಸರ್ಕಾರ ಏನ್ ಹೋಗುತ್ತೆ ಇವತ್ತೇನ್ ಬಂದ್ರೆ ನಿಮಗೆ ಸರ್ಕಾರ ಆರ್ಡರ್ ಹೋಗ್ಬೋದ್ರಿ. ಅಲ್ಲ ಸರ್ ಆರ್ಡರ್ ಕಾಪಿ ಹೇಳ್ತಾರೆ, ಅದು ಆರ್ಡರ್ ಕಾಪಿ ಪಕ್ಕದ ಕುಂತು ಯಾವ ರೀತಿ ಮಾತಾಡ್ಬೇಕು, ಎದ್ದ ರೀತಿ ಮಾತಾಡೋದು ಫಸ್ಟ್ ಕಲಿ ಅಂತ ಹೇಳ್ರಿ. ಹೌಸ್ ನ ಏನ್ ಮಾತಾಡ್ಬೇಕು, ಯಾವ ರೀತಿ ಮಾತಾಡ್ಬೇಕು ಫಸ್ಟ್ ಅವ್ರು ಕಲಿತವ್ರು ಸಚಿನ್ ಅವರೇ. ಆಮೇಲೆ ತಾವು ಮಾತಾಡೋದು ಕುಂತಿ ನನ್ನ ಆರ್ಡರ್ ನಂದಿಲ್ಲ ಅಂತ ಇದು ನಂದು ಆರ್ಡರ್ ಅಲ್ಲ, ಇದು ನಂದು ಆರ್ಡರ್ ಅಲ್ಲ, ಇದೀಗ ನಂದು ವೈಯಕ್ತಿಕ ಆರ್ಡರ್ ಅಲ್ಲ, ಇದು ನಂದು ವೈಯಕ್ತಿಕ ಆರ್ಡರ್ ಅಲ್ಲ, ಇದು ನಂದು ವೈಯಕ್ತಿಕ ಆರ್ಡರ್ ಅಲ್ಲ. ತಾವು ಆರ್ಡರ್ ಅಲ್ಲ, ನಂದು ಆರ್ಡರ್ ಅಲ್ಲ. ತಾವಲ್ಲ ಮಾತಾಡೋದು ತಪ್ಪದ ಇದು. ನಾನು ಸ್ಟ್ಯಾಂಡ್ ಬೈ ಇದು ನಂದು ಆರ್ಡರ್ ಅಲ್ಲ. ನೀವು ಚೇರ್ಮನ್ ಇದ್ದೀವಿ, ಚೇರ್ಮನ್ ಬರ್ತೀರಿ ಬಂದಿನಿ. ಬಟ್ ರೆಸ್ಪೆಕ್ಟ್ ಕೊಡ್ಲತ್ತೀರಿ. ನೀವ್ ಏನ್ ಮಾತಾಡ್ರಿ ಕುಂತಿ ಏನ್ ಮಾಡ್ಲತ್ತೀರಿ, ಏನ್ ಮಾಡ್ತಾರೆ ತೋರಿಸ್ತೀನಿ ರೆಕಾರ್ಡಿಂಗ್ ಅದ ತೋರಿಸ್ರಿ. ಸಿಟಿ ಬಗ್ಗೆ ವಿಚಾರ ಮಾಡ್ಲಕ್ಕ, ಸಿಟಿ ಬಗ್ಗೆ ಮಾತಾಡ್ಲಕ್ಕ, ಎಲ್ಲರ ಬಗ್ಗೆ ಅದ್ರ ಬಗ್ಗೆ ಬಿಜೆಪಿ ಕಾಂಗ್ರೆಸ್ ದಯವಿಟ್ಟು ಯಾರು ಮಾತಾಡೋದಿಲ್ಲ. ಇನ್ನೊಂದು ಸಚಿನ್ ಅಂದ್ರೆ ಜಸ್ಟ್ ಅಧ್ಯಕ್ಷರು ಮಾತಾಡ್ತಾರೆ, ಬಿಜೆಪಿದವ್ರು ಮಾತಾಡ್ತಾರೆ. ಎಸ್ ಕೆ ಕಾಂತವರು ಯಾವ ಪಕ್ಷದಲ್ಲಿ ಇಲ್ಲ, ಅವ್ರ ಬಗ್ಗೆ ಮಾತಾಡಿದ್ರೆ ಏನು ಅಭ್ಯಂತರ ಇಲ್ಲ, ಯಾರು ಮಾತಾಡ್ರಿ. ಏನಂದ್ರು ಹೌಸಿಗೆ ತಗೊಂಡಿ ತಾವು ಸೀನಿಯರ್ ಇದ್ದೀರಿ, ಹೌಸ್ ನಾಗ ಏನ್ ತಪ್ಪ ಆಗಲ್ದಂಗ, ಯಾರು ತಪ್ಪ ಮಾತಾಡಲ್ದಂಗ ಹೌಸಿಗೆ ತಗೊಂಡೋಗಲ್ಲ, ಹೌಸ್ ಮತ್ತೆ ಸೀನಿಯರ್ ಕಾರ್ಪೊರೇಟ್ ಅವ್ರ ರೆಸ್ಪೆಕ್ಟ್ ಅದ, ಆ ರೆಸ್ಪೆಕ್ಟ್ ಬಿಟ್ಕೋರಿ. ಇವ್ರ ಕಾರಣ ಅವೆಲ್ಲ ಇಲ್ಲಿ ಡಿಸ್ಕಸ್ ಮಾಡೋ ಜरूरत ಅವ್ರು ಮಾಡ್ತಾರಂದ್ರೆ ಅವ್ರ ವ್ಯಕ್ತಿತ್ವವಾಗಿ ನಾವು ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಆಮೇಲೆ ಮೋಸ್ಟ್ ಆಫ್ ನೀವು ಮಹಾನಗರ ಪಾಲಿಕೆ ಒಳಗೆ ಕಾಂಗ್ರೆಸ್ ರೂಲಿಂಗ್ ಬಂದಿರಿ, ಈ ಜ್ಯೂಸ್ ಏನ್ ಮಾಡಿರಿ ನೀವು ಅವಾಗೆ ಮಾಡ್ಬೇಕಾಗಿತ್ತು. ಈಗ ಬಂದ್ ಕೇಸ್ ಮಾಡಿ ನಾ ಕ್ರೆಡಿಟ್ ನಾ ತಗೋತೀನಿ ಅಂತ ಆಗಲ್ಲ, ನಾವು ಕ್ರೆಡಿಟ್ ನೀವೇ ತಗೋರಿ. ಏನ್ ಮಾಡಿದ್ರಿ, ಒಂದೇ ವರ್ಷ ಈಗ ಅವೆಲ್ಲ कांग्रेस पार्टी को ब्लेम कर रहे हैं, जबकि बड़े फेलियर ये है, सबसे बड़ा फेलियर बीजेपी है, सबसे बड़ा फेलियर बीजेपी है, बड़ा फेलियर। ना काला धन वापस आया, ना किसी को नौकरी मिली, ना किसी को कुछ मिला, आखिरी फेलियर है। फिर क्या पार्टी हुई, पार्टी कहाँ से आई, ಎಲ್ಲರೂ ಕೂಡಿ ಮಾಡಿದ್ದಾರೆ, ಎಲ್ಲರೂ ಸಹಕಾರ ಇದು ಔಷಧ ಗೌರವದ ಇದು ಎಲ್ಲ ಸದಸ್ಯರಿಗೆ ಏನಂತ ಏನಂತ ನಿಮಗೆ ಒಪ್ಪಿಗೆ ಹೇಳ್ಬೇಕು ಸರ್. ನಿಮ್ ಡಿಸಿಷನ್ ನಿಮ್ ಸಂಘಟನೆ ಎಲ್ಲರೂ ಸದಸ್ಯರು ನಿಮ್ ಸಂಘಟನೆ ಒಪ್ಪಿಗೆ ನೀವ್ ಏನ್ ಓದಕ್ಕೆ ಒಪ್ಪಿಗೆ ತೋತಿ ಅದಕ್ಕೆ ನಾವು ಅದಕ್ಕೆ ಬದ್ಧವಾಗಿದ್ದೇವೆ. ऑनरेबल मेयर, कमिश्नर साहब बाकी कुछ कर नहीं सक रहे हैं बोल के आपको डायरेक्टली बोल रहे हैं, तो फिर आप एक्शन क्या हिसाब से लेंगे? एक्शन नहीं, गवर्नमेंट को लिखेंगे इस पे भी सर कितना मिसगाइड कर रहे हैं हाउस को, क्यों क्लैरिफिकेशन को भेजेंगे? इट इज अ क्लियर स्टिल ऑर्डर। फिर अभी भी हाउस के सामने बोल रहे हैं, आई एम सॉरी, मैं किसी को पर्सनल नहीं जा रहा हूं, बट इट इज द फैक्ट कि हमको नॉलेज होना चाहिए ना सर। अब सर्कुलर्स है, ऑर्डर्स है, क्यों आ रहे हैं यहाँ पे सर? ये ऑर्डर है, कंफर्म करना है, नहीं कंफर्म करना है, पूरे ऑर्डर्स डिटेल में हमको मालूम होना चाहिए। पहले से भी वही पॉइंट बोल रहा हूँ।
ರಿವ್ಯೂ ಮಾಡಿ ತರದೈತಿ ಅವಶ್ಯಕ ಇಲ್ಲ. एक चीज समझ में नहीं आ रही सर, कुछ ऑर्डर बनाने के लिए आ रहा है, किस लिए ऑर्डर आ रहा है? कोई सर्कुलर आ रहा है तो मैंने जैसे पहले भी डिस्कस, कॉर्पोरेशन हम लोग जो भी डिसीजन ले रहे हैं इन द इंटरेस्ट ऑफ द कॉर्पोरेशन ले रहे हैं. मैंने डीसी एडमिन परसों ज्वाइन किया है. डीसी रेवेन्यू को ಸರ್, ಅದು ನಮ್ಮ ಸಮಸ್ಯೆಗಳು, ನಮ್ಮ ಆಫೀಸ್ಗಳ ಸಮಸ್ಯೆಗಳು. ಸರ್ಕಾರ ಆದೇಶಕ್ಕೆ ನಾವು ಗೌರವ ಕೊಡಬಾರದು. अल्टीमेटली सर, ऑनरेबल मेयर जो कमिश्नर साहब के बहुत ही वैलिड पॉइंट्स है, क्योंकि उनको भी हैंड्स चाहिए काम करने के लिए. विशेष और इम्पोर्टेंट ये चीज है कि सर्कुलर डेली वर्क प्रोसेस करने के लिए उसमें दो राय की बात नहीं है. और ये सर्कुलर्स वगैरह जो आते हैं, हम बिजनेस एडवाइजरी में या उससे पहले मीटिंग ಕೂಡಲೇ ರಿವ್ಯೂ ಮಾಡ್ಬೇಕಂತ ಮನವಿ ಮಾಡ್ತೀನಿ. तो जैसे आप हाउस में ऑनरेबल मेयर है, वैसे भी उन्होंने एग्जीक्यूटिव अथॉरिटी है, उनको भी हैंड्स चाहिए काम करने के लिए. एक अगर कुछ टाइम दे इस पे इम्प्लीमेंट करने के लिए, बाद में सब्जेक्ट लेके इस पे एक्शन लिया गया तो बेहतर रहेगा. इट्स माय पर्सनल ओपिनियन. ಸದಸ್ಯರೇ, ಸರ್ಕಾರ ಆದೇಶ ಕ್ಲಿಯರ್ ಅದ ರೀ. बनाने के लिए ऑर्डर आया गवर्नमेंट से. अगर हम कारपेंटर्स को इन्वॉल्व करते हैं, हाउस को इन्वॉल्व करते हैं पॉलिसी मेकिंग के टाइम पे, तो जो प्रॉब्लम हम फेस कर रहे हैं, जैसे कि हमारे नॉर्थ में एग्रीमेंट फॉर सेल पेपर्स है. अब ई आस्ते के लिए ये आज में हमको रजिस्टर्ड एग्रीमेंट्स पूछ रहे हैं. जब जिसके पास ई रजिस्टर्ड एग्रीमेंट्स है, रजिस्टर्ड सेल डीड है, तो कॉलेज सब्जेक्ट है वो. नहीं सब्जेक्ट भाई आपको बता रहा हूँ, अगर तुम उस टाइम पे ये हमसे पूछते, हमको सर्कुलर बेसिस तो हम तुमको मशवरा देते थे कि भाई ये पॉसिबल नहीं है, आप ये रिकमेंड करो गवर्नमेंट को, तो आज इम्प्लीमेंट होता था. तो प्लीज ये नोट करके रेगुलर दे तो बेहतर रहेगा. 43 SRP 2024 ದಿನಾಂಕ 27/11/2024ರಲ್ಲಿ 2024ರ ಪರಿಷ್ಕೃತ ವೇತನ ಶ್ರೇಣಿ ಮತ್ತು ಪರಿಷ್ಕೃತ ಪಿಂಚಣಿಗೆ ಪಾವತಿಸಿದ ಬುದ್ಧಿಬದ್ಧ ದರಗಳನ್ನು ಪರಿಷ್ಕರಿಸಿ ಕುರಿತು %8.50ರಿಂದ %10.5ಕ್ಕೆ ಹೆಚ್ಚಿಸುವ ಕುರಿತು ಕ್ರಮ ಸಂಖ್ಯೆ 3 कोई बात नहीं सर कॉपी ಕೊಡ್ರಿ. ऑर्डर से सर्कुलर्स है, ऑर्डर का डेट Copy ये बोल दे रहा हूँ. ನಿಮ್ಗೆ ಎಷ್ಟು ಬಂದ ಯುಡಿಲಿ ಲೆಟರ್ ನ ತೋರಿಸ್ತೀನಿ, ಕರ್ಲ ಕಳ್ಸಿ ಡೈರೆಕ್ಟ್ ಸರ್. ಯುಡಿಲಿ ಎಷ್ಟು ಲೆಟರ್ ಬಂದವ, ನಿಮ್ಗೆ ಎಷ್ಟು ಲೆಟರ್ ಬಂದವ ಯುಡಿಲಿ, ಆ ವಸ್ತು ಲೆಟರ್ ನಮ್ಮ ಬಲ್ಲಿ. ಯುಡಿಲಿ ನಿಮ್ಗೆ ಎಷ್ಟು ಲೆಟರ್ ಬಂದವ, ಎಷ್ಟು ಲೆಟರ್ ನೀವು ಆನ್ಸರ್ ಮಾಡ್ರಿ ಯುಡಿಗೆ. ಹಾ समरी ಎಲ್ಲ देना है तो पेंडिंग अप्रूवल लेके पास कर दो ना साहब. जीवित लाने से मतलब ಸುಮ್ಮನೆ ಜೀವಿಕಾದ ಮಾತಾಡೋ ವೇಸ್ಟ್ ಅದ ಸರ್ ಇದು. ಕನ್ಫರ್ಮ್ ಕರಿ. पढ़ने की जरूरत क्या है? पढ़ने की जरूरत क्या है? हाँ, ये बोलना चाह रहा हूँ मैं कि अंदर है क्या सर्कुलर्स में? ऑर्डर सर्कुलर्स में क्या है मालूम होना ना, पता चलना ना. अभी एक हाउस में एक बात आई कि भाई सो एंड सो यूडी से जो ऑर्डर आया इसके अंदर जो भी लिखा हुआ है. अब दूसरे ऑर्डर के अंदर मेरे को मालूम है मेयर साहब का पोस्ट अबॉलिश करे बोलकर. कैसे मालूम होना? एग्जाम्पल दे रहा हूं मैं आपको. सर आगे जिस तरीके से ये ऑर्डर आया, ये ऑर्डर के इसमें जो है कमिश्नर साहब इन द इंटरेस्ट ऑफ कॉर्पोरेशन जो है एम्प्लॉइज का जो है वैकेंसीज कम है, वैकेंसीज बहुत ज्यादा है, देने के बाद ये करेंगे. इसी तरीके से अगर हम दूसरा अगर कोई हाउस में डिसीजन लेके गवर्नमेंट को रेफर करते जब तक होल्ड कर सकते क्या? ये आस्ती आया, ये आस्ती का हमको ऑर्डर आया. मैं बोल रहा हूँ कि भाई गुलबर्गा नॉर्थ एंड साउथ इंक्लूडिंग पूरे स्टेट में जो है आज पर मेरे हिसाब से जो है कुछ चीजें जो है उसके अंदर हमको नहीं पसंद नहीं आने वाली चीजें हैं जो कलबुर्गी महानगर पालिका के रेवेन्यू जो है उसके अंदर डैमेज होता. तो क्या आप इस तरीके का गवर्नमेंट के नॉलेज में लाके वो रुकाए क्या? रुका सकते क्या? नहीं, स्टाम्प पेपर पे वही बता दो ना सर मेरे साहब. ಪ್ರತಿಯೊಂದು ಸರ್ಕಾರದ ಆದೇಶಗಳು ಬಂದಿದ್ದಕ್ಕೆ ನಮ್ಮಲ್ಲಿ ಪೋಸ್ಟ್ ಇಲ್ಲ ಅದಿಲ್ಲ ಅಂತ ಹೇಳಿದ್ದೀರಿ. ಅದೇ ರೀತಿ ನಮ್ಮಲ್ಲಿ ರೆವನ್ಯೂ ಬರಲಾಗ್ಯದ. ಸ್ಟಾಂಪ್ ಪೇಪರ್ ಮೇಲೆ ಇದ್ದರೆ ಸಾಕಷ್ಟು ರೆವನ್ಯೂ ಬರ್ತದ. ಸ್ಟಾಂಪ್ ಪೇಪರ್ ತಗೋರತ್ರ ವಿಶ್ಲೇಷಣೆ ಮಾಡ್ತೀರಿ ಅನ್ಕೊಂತಾರು. ಸೀನಿಯರ್ ಜೊತೆ ಮಾತಾಡ್ಕೊಟ್ಟೆ ಡಿಸಿಷನ್ ತಗೊಂಡಿದ್ದೀನಿ. ಈಗ ಅಗ್ರಿಮೆಂಟ್ ಫಾರ್ ಸೇಲ್ ಆಗಲಿ ಅಥವಾ ಸ್ಟಾಂಪ್ ಪೇಪರ್ ಆಗಲಿ ಅದನ್ನು ನಾವು ಈಗಾಗಲೇ ಸರ್ಕಾರ ಗಮನಕ್ಕೆ ತಂದಿದ್ದೀವಿ. ಅದನ್ನು ಚರ್ಚೆ ನಡೀತಾ ಇದೆ ಗವರ್ಮೆಂಟ್ ಹಂತದಲ್ಲಿ. ಈ ಆಸ್ತಿಯಲ್ಲಿ ಮುಂದೆ ಬರಬಹುದು ಆಸ್ತಿ ಇದೆ. ಅದು ಹೇಳುತ್ತೆ ಇಲ್ಲ ಅವರು ಈಗ ನೀವು ಇಟ್ಕೊತೀರ ತಡೆ ಹಿಡಿದಿರಲ್ಲ ಅದು ಆ ರೀತಿ ನೀವು ಸರ್ಕಾರ ಆದೇಶ ತಡೆ ಹಿಡಿದು ಮಾಡಬಹುದಿಲ್ಲ ಅಂತ ಕೇಳ್ತಾರ ಅವರು.
ಮುಂದೆ ಆದೇಶ ಹೊರಗೆ ಬರ್ತದ ಸ್ಟಾಂಪ್ ಪೇಪರ್ ಅಂತ ಹೇಳಿ ಈಗ ಚಾಲು ಮಾಡಬಹುದಲ್ಲ ಸ್ಟಾಂಪ್ ಪೇಪರ್ ಅಂತ ಕೇಳ್ತಾರ ಅವ್ರು. ಇಲ್ಲ, ನಾನು ಅದೇ ಹೇಳ್ತಾ ಇದ್ದೀನಿ ಸರ್. ಇದು ಸೀನಿಯರ್ ಅಂದ್ರೆ ಕಾರ್ಯದರ್ಶಿ ಅಭಿವೃದ್ಧಿ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ ಅವ್ರ ಜೊತೆ ಮಾತಾಡ್ಕೊಂಡೆ ಈ ರಿಲೀವ್ ಮಾಡಬೇಕು ಅಥವಾ ಏನಂತ ನಾನು ಅವ್ರ ಜೊತೆ ಡಿಸ್ಕಸ್ ಮಾಡಿ ಈಗ ಇನ್ ದ ಇಂಟ್ರೆಸ್ಟ್ ಆಫ್ ದಿ ಕಾರ್ಪೊರೇಷನ್ ಈ ಡಿಸಿಷನ್ ತಗೊಂಡಿದ್ದೀನಿ. ಅದೇ ರೀತಿ ಈ ಅಗ್ರಿಮೆಂಟ್ ಮಾಲ್ ಸೇಲ್ ಆಗಲಿ ಅಥವಾ ಸ್ಟಾಂಪ್ ಪೇಪರ್ ಆಗಲಿ ಈಗಾಗಲೇ ಡಿಸ್ಕಷನ್ ಆಗಿದೆ. ಮುಂದೆ ಸುತ್ತಲೇ ಬರಬಹುದು ಅಂತ ಅವರು ನಮ್ಗೆ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ. ಇಲ್ಲ ಅವ್ರು ಎಕ್ಸಾಂಪಲ್ ಹೇಳಿದ್ರು ಆ ರೀತಿ ಕೇಳ್ತಾರ ಅವರು. ಅದಕ್ಕೆ ನೀವು ಯಾಕೆ ಇಟ್ಕೊಂಡಿರಿ? ಸರ್ಕಾರ ಸುತ್ತಲೂ ಮುಚ್ಚಿಟ್ಕೊಂಡ್ರಿ, ನಾವು ಏನ್ ರೆಕಾರ್ಡ್ ಮಾಡಿದೀವಿ ಅಂತಂದ್ರ ಇದು ಇವ್ರಿಗೆ ರಿವ್ಯೂ ಆದಂತೆ ತಿಳ್ಕೋಬೇಕಲ್ಲ ಅಂತ ಹೇಳ್ತಾರ ಅವರು. ಇಲ್ಲಿ ಅದಾರ ಅವರು, ಈ ಪ್ರೆಸಿಡೆಂಟ್ ಅವರು ಡ್ಯೂಟಿ ಮಾಡತ್ತಾರ. ಈ ಆದೇಶ ನಾವು ಓದಿದ್ರೆ ಇಲ್ಲಿ ರಿವ್ಯೂ ಆದಾಗ ಅಂತ ಅರ್ಥ.